ಈ ರೀತಿ ಒಂದು ಏನಾದ್ರು ಸ್ಪೆಷಲ್ ಮೆಮೊರಿ ಯಾ ಕೆತ್ತಿರ್ತಾರೆ? ನಂದರಲ್ಲಿ ಸುಮಾರಿದೆ, ಎಲ್ಲರಲ್ಲೂ ಸಖತ್ ಮೆಮೊರಿಗಳಿದೆ. ನನಗದು ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಹೆಂಗಾಗಿದೆ ಅದಕ್ಕೆ ಕಾರಣ ಏನು ಎತ್ತ ಅಂತ ಅಂದರೆ ಹೇಳ್ತೀನಿ. ಫ್ಯಾಮಿಲಿ ಒಂದು ಇದು ಹುಷಾರು. ಯಾಕಂದರೆ ಯೂಶ್ವಲಿ ಒಂದು ಸಿನಿಮಾ ನಾವು ಪ್ರೆಸ್ ಮೀಟ್ ಅದೆಲ್ಲ ನೋಡ್ತಿರ್ತೀವಲ್ಲ, ಅವ್ರ ಇಂಟರ್ವ್ಯೂ, ನಾವು ಸಿನಿಮಾ ಶೂಟಿಂಗ್ ಶುರು ಮಾಡೋಕೆ ಯಾರೂ ಗೊತ್ತಿರಲಿಲ್ಲ, ಈಗ ಒಂಥರ ಎಲ್ಲ ಫ್ಯಾಮಿಲಿ ಥರ ಇದ್ದೀವಿ ನಾವು, ನಾವು ಟೋಟಲ್ ಲೈಕ್ ಫುಲ್ ಫ್ಯಾಮಿಲಿ. ಅದು ತುಂಬ ಅದು ಕಾಮನ್ ಸ್ಟೇಟ್ಮೆಂಟು. ಬಟ್ ಇಲ್ಲಿ ಅಲ್ಲಲ್ಲ, ಇಲ್ಲಿ ಅದು ಹೇಗೆ ಇಟ್ಸ್ ನಾಟ್ ಕಾಮನ್. ಇದು ಕಾಮನ್ ಅಲ್ಲ ಇದು. ಯಾಕಂದರೆ ನಾನು ನೋಡಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಮನೆ ಪರ್ಸನಲ್ ಇವೆಂಟ್ ಏನೇ ಇದ್ರು ಎಲ್ಲರೂ ಇರ್ತೀರ ಜೊತೆಲಿ. ಅದು ಹೆಂಗೆ ಸಾಧ್ಯವಾಯಿತು? ಒಂದ್ಸಲಿ ಅದೇ KGF ಅಲ್ಲಿ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಒಂದ್ಸಲಿ ಹೇಳಿದ್ರು, ಸೊ ಎಲ್ಲರೂ ಪ್ರಿಪೇರ್ ಆಗಿಬಿಟ್ಟಿದ್ವಿ, ವಿ ಆರ್ ರೆಡಿ ಅಂದಂಗೆ. ರಾಮ್ ಇಸ್ ರೆಡಿ, ಅವಿನಾಶ್ ಸರ್ ರೆಡಿ, ವಿನಯ್ ರೆಡಿ, ಲಕ್ಕಿ ಬೈ ರೆಡಿ, 3-4 ವರ್ಷ ಎಲ್ಲ ಆಗ್ಬಿಟ್ಟು ಪ್ರಿಪೇರ್ ಆಗಿಬಿಟ್ಟಿದ್ದೀವಿ. ಎಲ್ಲರಿಗೂ ಕಾನ್ಫಿಡೆನ್ಸು, ಇವರು ಹೊಡಿತಾರೆ, ಸೂಪರ್, ಎಲ್ಲ ಪ್ರಿಪೇರ್ ಆಗಿದ್ದಾರೆ ಅಂತ. ನಂದು ಫಸ್ಟ್ ದಿನ ಫಸ್ಟ್ ಶಾಟ್ ಇಟ್ಟಿದ ತಕ್ಷಣ 1 ಆಯಿತು, 2 ಟೇಕ್ ಆಯಿತು, ಅಂದರೆ ನನಗೆ ಆಗೋಯ್ತು. ಆಮೇಲೆ ಅದೊಂದು ಚುಟ್ಟ ಥರ ಕೊಟ್ಟಿದ್ರು, ಅದು ನನಗೆ ಅಭ್ಯಾಸ ಇರಲಿಲ್ಲ, ಅದು ನನಗೆ ಗೊತ್ತಿರಲಿಲ್ಲ. ಒಂದು ಸುಮ್ಮನೆ ಹಿಂಗೆ ಬಿಡಬೇಕು ಅಷ್ಟೇ ಅಂತ ನಾನೇನು ಮಾಡಿದ್ದೀನಿ, ಫುಲ್ ಎಳ್ಕೊಂಬಿಟ್ಟಿದ್ದೀನಿ. 6ನೇ ಟೇಕ್ ಆಯ್ತು, 7 ಫುಲ್ ಕಿಕ್ಕಾಗಿ ಕಣ್ಣೆಲ್ಲ ಕೆಂಪ. ಪ್ರಶಾಂತ್ ಸರ್ ಕೋಪ ಬಂದು ಫುಲ್ಲು ನನ್ನ ಮೇಲಿರೋ ಕೋಪನ ಬೇರೆಯವ್ರ ಮೇಲೆ ತೋರಿಸ್ತಾ ಇದ್ದಾರೆ, ಅಲ್ಲೆಲ್ಲರಿಗೂ ಕೂಗಾಡ್ತಾ ಇದ್ದಾರೆ. ನನಗೂ ಅದು ಅರ್ಥ ಆಗ್ತಾಯಿದ್ರೆ ಎಲ್ಲರೂ ಭುವನ್ ಸರ್ ಬಂದು ಏನಾಗಿದೆ ರಾಮ್, ಯಾಕೆ ರಾಮ್ ಹಿಂಗೆ ಅಂತ, ಆಯ್ತು ಸರ್ ಅಂತ ತಿರ್ಗಾ ನೀರು ಹಾಕಿ ಇದೆಲ್ಲ ಮಾಡ್ಕೊಂಡು ತಿರ್ಗಾ ರೆಡಿಯಾಗಿ ಫೈನಲಿ 13ನೇ ಟೇಕು 14ನೇ ಟೇಕು ಸ್ವಲ್ಪ ಓಕೆ ಆಯಿತು ಅಂದ್ಬಿಟ್ಟು ಬ್ರೇಕಪ್ ಅಂದ್ಬಿಟ್ಟು ಅಂದ್ಬಿಟ್ಟು ಹೋದ್ವಿ. ಎಲ್ಲರೂ ಬಯಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಫುಲ್. ನಾನು ಹಿಂಗಿದ್ದವನು ಹಿಂಗೆ ಆಗ್ಬಿಟ್ಟೆ, ಎಪ್ಪಡಿ ಇರೋದು ನಾ ಇಪ್ಪಡಿ ಆಯ್ತೇ. ಹೋಗಿ ಅಲ್ಲೋದೆ, ಫುಲ್ ಅಪ್ಸೆಟಲ್ಲಿದ್ದೆ. ಹೋಗಿದ ತಕ್ಷಣ ಪ್ರಶಾಂತ್ ಸರ್ ನೈಟ್ ಬಂದು, ಓಕೆ ನಥಿಂಗ್ ಟು ವರಿ, ಚೆನ್ನಾಗಿ ಮಾಡ್ತಾಯಿದ್ಯಾ, ಬೆಳಗ್ಗೆ ನೋಡೋಣ ಅಂತ ಹೇಳ್ಬಿಟ್ಟು, ಅದೇ ಹೋಗ್ಬೇಕಾದ್ರೆ ಒಂದು ಪನಿಷ್ಮೆಂಟ್ ಹೇಳಿದ್ರು, ಬೆಳಗ್ಗೆವರೆಗೂ ನಿದ್ದೆ ಮಾಡಬೇಡ ನೀನು, ನಿದ್ದೆ ಮಾಡಬೇಡ ನೀನು, ಎಲ್ಲ ರಿಕಾಲ್ ಮಾಡ್ಕೊ ನೀನೇನೇನು ಮಾಡ್ತಾಯಿದ್ದೆ ವರ್ಕ್ಶಾಪಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆಯ್ತಂದು. ಎದ್ದಿದ ತಕ್ಷಣ ಬಾಸಿಗೆ ಫೋನ್ ಹಾಕಿದೆ, ಯಾಕಂದ ಏನಾಯ್ತು ರಾಮ್, ಹಿಂಗೆ ಬಾಸ್ ಫಸ್ಟ್ ಶಾಟ್ ಹಿಂಗೆ ಆಗೋಯ್ತು ಅಂದ. ಅರೇ ತಲೆ ಕೆಡ್ಸ್ಕೊಂಬಿಡ್ರಿ, 13 ಅಲ್ಲ 30 ಟೇಕ್ ಹಾಕಲಿ, ಟೇಕ್ ಕರೆಕ್ಟಾಗಿ ಬರಬೇಕು, ಇಷ್ಟು ಟೇಕ್ ಆಗೋಯ್ತು ಅಷ್ಟೇ, ತಲೆ ಕೆಡಿಸಿ ಇವತ್ತಾಗಿ ನಾನು ನಾಳೆ ಮಾಡಿ ಅಂತ. ನೆಕ್ಸ್ಟ್ ಅವಿನಾಶ್ ಸರ್ ಫೋನ್ ಮಾಡಿದೆ, ಏನಾಯ್ತು ರಾಮ್ ಅಂದು, ಗುರುಗಳೇ ಹಿಂಗಾಗಿತ್ತು ಅಂತ, ಹಿಂಗಾಯ್ತು ಅಂತ. ಹಂಗೆ ಅಂದಿದ್ದೆ, ಬೆಳಿಗ್ಗೆ ನೋಡಿದ್ರೆ ಇದರಲ್ಲಿ ಬಂದ್ಬಿಟ್ಟಿದ್ದಾರೆ. ವಿನಯ್ ಮಧ್ಯಾಹ್ನ ಬಂದ್ಬಿಟ್ಟಿದ್ದಾನೆ. ಸರಿ ಅಂದ್ಕೊಂಡು ಆಮೇಲೆ ಇವರೆಲ್ಲ ಏನಾಯಿತು ಅಂತ ಪ್ರಶಾಂತ್ ಸರ್ ಹತ್ರ ಹೋಗಿ ಮಾತಾಡೋದು ಬರೋದು, ನನಗೆ ಹೇಳೋದು ಆಯಿತು ಅಂದ್ಬಿಟ್ಟು ಹೆಂಗೆ ಸಪೋರ್ಟ್ ಮಾಡಿದ್ರಂತೆ. ನೆಕ್ಸ್ಟ್ ಆ ಟೇಕ್ ಆಗಿ ಇದೆಲ್ಲ ನೆಕ್ಸ್ಟ್ ದಿನ ಅವತ್ತು ಹೆಂಗೋ ಲಕ್ಕಿಲಿ ಶೂಟಿಂಗ್ ಇರಲಿಲ್ಲ, ನನ್ನ ಜೊತೆನೇ ಇದ್ದು 2-3 ದಿನ ಬೂಸ್ಟಪ್ ಮಾಡಿ ಕಾನ್ಫಿಡೆನ್ಸ್ ಮಾಡಿ ಹಿಂಗೆ ಹಂಗೆ ಅಂಥೇಳಿ ಹಳೇದೆಲ್ಲ ಗ್ಯಾಪ್ಸ್ಕೊಳ್ಳಿ ಅಂಥೇಳಿ ಈ ಥರ ಹಿಂಗೆ ಇರ್ತಾಯಿದ್ರಿ ಅಂದ್ಬಿಟ್ಟು ಒಂದು ಸೀನ್ ಮಾಡ್ತಾಯಿದ್ದೆ. ಅವಾಗ ಹೇಳೋರು, ಆ ಗಡ ಅಂತ ಒಂದು ಸೀನ್ ಮಾಡಿದ್ರಲ್ಲ ಅದು ನೆನ್ಸ್ಕೊಳ್ಳಿ ಅಂತೆಲ್ಲ ಹೇಳಿ ಒಂಥರ. ಆಮೇಲೆ ನೆಕ್ಸ್ಟ್ ದಿನದಿಂದ ಟೇಕಪ್ ಅದೇ ಫುಲ್ ಪ್ಯಾಂಪರಿಂಗ್ ಸೆಷನ್ ಎಲ್ಲ ಹಾಗೆ ಸೇಮು. ಸಿನಿಮಲ್ಲಿ ತಮ್ಮ ಕನ್ನಿಂಗ್ ತಮ್ಮ ಒಳ್ಳೆ ತಮ್ಮ ಆಗ್ಬಿಟ್ಟಿದ್ದಾನೆ ನನಗೆ. ಈ ಥರ ಲಕ್ಕಿ ಬೈ ಒಂಥರ ಎಲ್ಲ ಒಳ್ಳೆ ಇದು ಹೇಳ್ತಾರೆ, ಅವ್ರಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಹಿಂಗಿರ್ಬೇಕ್ರ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಏನೇ ಒಂದು ಕಷ್ಟಕ್ಕೆ ಸುಖಕ್ಕಿಲ್ಲ ಅಂದರೆ ಕಷ್ಟಕ್ಕಂತೂ ಫಸ್ಟ್ ಎಲ್ಲರೂ ಇರ್ತಾರೆ ಮುಂದೆ, ಆ ಥರ ಟೀಮ್ ಇದು ಸ್ಪೆಷಲ್. ಅಂದರೆ ಆ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋದು ಬರೀ ತೆರೆ ಮೇಲಲ್ಲ ಅಥವಾ ಶಾರ್ಟ್ ಲೆಕ್ಕದಲ್ಲ, ಪರ್ಸ್ನಲ್ ಲೈಫಲ್ಲೂ ಅಡಾಪ್ಟೇಷನ್ ಇದ್ದರೆ ಆ ಒಂದು ಬಂದರೆ ಗಿವ್ ಆ್ಯಂಡ್ ಟೇಕ್ ಬಂದರೆ ಚೆನ್ನಾಗಿರುತ್ತೆ, ಸ್ವಾರಸ್ಯವಾಗಿರುತ್ತೆ ಜೀವನ. ಸೆಟ್ಸಲ್ಲಿ ಏನಂದರೆ ನಾವು 4 ಜನ, ಇವತ್ತು ಅವ್ರದ್ದು ಶಾರ್ಟ್ ಇದ್ದರೆ ನಾವು ಒಳಗೆ ಕೂತಿರಲ್ಲ, ಅವ್ರ ಶಾರ್ಟ್ ನೋಡೋಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರ ಫೀಡ್ಬ್ಯಾಕ್ ಕೊಡೋಕ್ಕೆ ನಾವು ಪ್ರಶಾಂತ್ ಸರಿಯಿಂದ ಕೂತ್ಕೊಂಡು ಹೇಗೆ ಬರ್ತಾರೆ. ನಾನು ನೋಡಿದ್ದೀನಿ, ನನಗೆ ಒಂದು ಅರ್ಥ ಆಗ್ತಿರಲಿಲ್ಲ. ಲೈಕ್ ನಾನು ಗೆಸ್ಟ್ ಥರ ಅಲ್ಲ, ಆಗಾಗ ಬಂದು ಮಾತ್ರ ಶೂಟ್ ಮಾಡೋಗ್ಬಿಟ್ಟೆ. ಬಂದಾಗ ನೋಡಿದ್ರೆ ಎಲ್ಲ ಮಾನಿಟರ್ ಮುಂದೆ ಕೂತಿರೋರು, ನನಗೆ ಹೆಂಗಿದು ಎಲ್ಲರ ಈ ರೀತಿ ಒಟ್ಟೊಟ್ಟಿಗೆ ಗುಂಪು ಕೂತಿರ್ತಾರಲ್ಲ ಏನಿದು ಅಂತ. ಬಟ್ ಇವಾಗ ನೀವು ಹೇಳಿದ್ಮೇಲೆ ಅರ್ಥ ಆಗ್ತಿದೆ ಯಾಕೆ ಕೂರ್ತಾ ಇದ್ರಿ ಅಂತ.